ಒಂದು ನಾವೆಲ್ಲ ಹಿಂದೂ ಭಾರತ್ ಮಾತಾ ಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಮೊನ್ನೆ 19ನೇ ತಾರೀಕಿನ ರಾತ್ರಿ 9:30ರಿಂದ 10 ಗಂಟೆಯ ತನಕ ಬಾಗಲಕೋಟೆಯ ಶಿವಾಜಿ ಜಯಂತಿಯ ಮೆರವಣಿಗೆ ಹೋಗುವಾಗ ನಮಾಜಿನ ಸಮಯ ಮುಗಿದಿತ್ತು. ಮಸೀದಿಯಲ್ಲಿ ಯಾವತ್ತೂ ಸಹ ಯಾರೂ ಇಲ್ಲದ ಮೌಲ್ಯವನ್ನು ಹೊರತಾಗಿ ಇನ್ಯಾರೂ ಇರದ ಸಮಯ ಅದು. ಆದರೆ ಶಿವಾಜಿ ಜಯಂತಿ ಬರ್ತಾ ಇದೆ ಅನ್ನುವ ಕಾರಣವನ್ನು ನೆವವನ್ನು ಇಟ್ಟುಕೊಂಡು ಅನೇಕ ಮತಾಂಧ ಮುಸಲ್ಮಾನ ಯುವಕರನ್ನು ಸೇರಿಸಿಕೊಂಡು ಅಲ್ಲಿರುವ ಮೌಲ್ವಿ ಕುಮ್ಮಕ್ಕನ್ನು ಕೊಟ್ಟು ಪೊಲೀಸರ ಮೂಲಕ ಆ ಮಾರ್ಗವಾಗಿ ಮೆರವಣಿಗೆ ಬರಬಾರದು ಅನ್ನುವ ಒತ್ತಡವನ್ನು ಹೇರ್ತಾರೆ. ಆ ಒತ್ತಡಕ್ಕೆ ಪೊಲೀಸರು ಸೊಪ್ಪು ಹಾಕದಾಗ ಮೆರವಣಿಗೆಯ ಮೇಲೆ ಮಸೀದಿಯ ಒಳಗಿಂದ ಚಪ್ಪಲಿಗಳನ್ನು ಮತ್ತು ಕಲ್ಲನ್ನು ತೂರುವ ಕೆಲಸ ಮಾಡ್ತಾರೆ. ಈ ಘಟನೆಯಲ್ಲಿ 8 ಜನರನ್ನು ಬಂಧಿಸಿದ್ದೇವೆ ಅನ್ನುವ ಹೇಳಿಕೆಯನ್ನು ಪೊಲೀಸ್ ಇಲಾಖೆ ಕೊಡುತ್ತೆ. ಆದರೆ ಹಿಂದೂ ಜಾಗರಣ ವೇದಿಕೆ ಆಗ್ರಹ ಏನು ಕೇಳಿದರೆ, ನೀವು 8 ಜನರನ್ನು ಬಂಧಿಸಿ ಅವರಿಗೆ ಮತ್ತೆ ಸ್ಟೇಷನ್ ಬೇಗಲ್ಲಿ ಹೊರಗೆ ಕಳುಹಿಸುವ ಕಣ್ಣೊರಿಸುವ ತಂತ್ರವನ್ನು ಹಿಂದೂ ಜಾಗರಣ ವೇದಿಕೆ ಮುಖ್ಯವಾಗಿ ಖಂಡಿಸುತ್ತೆ. ಆ ಮಸೀದಿಯ ಮೌಲ್ವಿ, ಆ ಮಸೀದಿಯ ಕಮಿಟಿಯ ಅಧ್ಯಕ್ಷರನ್ನ ದೂರಿನಲ್ಲಿ ಮೊದಲ ಅಪರಾಧಿಯಾಗಿ ಆ ಕಮಿಟಿಯ ಅಧ್ಯಕ್ಷರನ್ನ ಸೇರಿಸಿಕೋಬೇಕು. ಜೊತೆಗೆ 2ನೇ ಅಪರಾಧಿಯಾಗಿ ಆ ಮಸೀದಿಯ ಮೌಲ್ಯವನ್ನು ಸೇರಿಸಿಕೊಂಡು ಇಡೀ ಕಮಿಟಿಯ ವಿರುದ್ಧ ದೂರನ್ನು ದಾಖಲಿಸಬೇಕು. ಜೊತೆಗೆ ಮಸೀದಿಯ ಒಳಗೆ ಕಲ್ಲು ಹೇಗೆ ಬಂತು, ಮಸೀದಿಯ ಒಳಗೆ ಕಲ್ಲನ್ನು ತೂರ್ತಾರೆ ಅಂತಾದರೆ ಆ ಮಸೀದಿಯ ಒಳಗೆ ಇನ್ನೇನೇನು ಇದೆ ಅನ್ನೋದನ್ನು ಪೊಲೀಸರು ತಕ್ಷಣ ಆ ಮಾಹಿತಿಯನ್ನು ಕಲೆ ಹಾಕಿ ಆ ಮಸೀದಿಯ ವಿರುದ್ಧ ದೂರನ್ನು ದಾಖಲಿಸಿಕೊಂಡು ಆ ಮಸೀದಿಯನ್ನು ತಕ್ಷಣವೇ ಅಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಚಟುವಟಿಕೆಯನ್ನು ನಿಲ್ಲಿಸಬೇಕು. ಜೊತೆಗೆ ರಾಜ್ಯ ಸರ್ಕಾರ ತುಷ್ಟೀಕರಣ ಮಾಡೋದನ್ನು ಈ ಕೂಡಲೇ ನಿಲ್ಲಿಸಬೇಕು. ಈ ರಾಜ್ಯ ಸರ್ಕಾರ ಬಂದಾವಾಗಿನಿಂದ ನಾವು ನೋಡ್ತಾ ಇದ್ದೀವಿ, ಹಿಂದೂಗಳ ಧಾರ್ಮಿಕ ಭಾವನೆ ಮೇಲೆ ಪ್ರತಿ ಸಲವೂ ಧಕ್ಕೆ ಬರ್ತಕ್ಕಂಥ ಘಟನೆ. ಜೊತೆಗೆ ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡ್ತಕ್ಕಂತಹ ಆ ಮತಾಂಧ ಮುಸಲ್ಮಾನರ ವಿರುದ್ಧ ದೂರನ್ನು ದಾಖಲಿಸೋದಕ್ಕೆ ಭಯ. ಮುಸಲ್ಮಾನರಿಗೆ, ನಾನು ರಾಷ್ಟ್ರೀಯ ಮುಸಲ್ಮಾನರಿಗೆ ಅಥವಾ ನೈಜ ಮುಸಲ್ಮಾನರ ಬಗ್ಗೆ ಮಾತಾಡೋದಿಲ್ಲ. ಮತಾಂಧ ಮುಸಲ್ಮಾನರೇನಿದ್ದೀರಿ, ಪಾಕಿಸ್ತಾನಿಯ ಏಜೆಂಟ್ ಕೆಲಸ ಮಾಡ್ತಕ್ಕಂಥ ಮುಸಲ್ಮಾನರೇನಿದ್ದೀರಿ, ಈ ದೇಶವನ್ನು, ಈ ದೇಶದ ಕಾನೂನಿಗೆ ಗೌರವ ಕೊಡದ ಮುಸಲ್ಮಾನರೇನಿದ್ದೀರಿ, ನಿಮಗೆ ನಾನು ಆಗ್ರಹ ಮಾಡೋದಿಷ್ಟೇ. ನೀವು ನಿಮ್ಮ ಮತಾಂಧತೆಯನ್ನು, ನಿಮಗೆ ಈ ದೇಶದ ಮೇಲೆ ಕಾನೂನಿಗೆ ಗೌರವ ಇಲ್ಲದೆ ಇದ್ದರೆ, ಈ ದೇಶದ ಸಂವಿಧಾನದ ಮೇಲೆ ಗೌರವ ಇಲ್ಲದೆ ಇದ್ದರೆ ಈ ಕೂಡಲೇ ಈ ದೇಶವನ್ನು ಬಿಟ್ಟು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾಗಳಿಗೆ ಹೋಗಿ ಈ ದೇಶದ ಒಳಗೆ ಇರಬೇಕಂತಾದರೆ ಈ ದೇಶದ ಕಾನೂನಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸ, ಎಲ್ಲ ಧರ್ಮದವರನ್ನು ಗೌರವಿಸುವಂಥ ಕೆಲಸವನ್ನು ಮಾಡಬೇಕು. ಈ ದೇಶೀಯ ಮುಸಲ್ಮಾನರಿಗೆ ನಾನು ಆಗ್ರಹಪಡಿಸೋದು, ಇಂತಹ ಹೀನ ಕೃತ್ಯವನ್ನು ಮಾಡ್ತಕ್ಕಂತಹ ಅವನೆಂತಹ ವ್ಯಕ್ತಿಯಾದರೂ ಅವನ ವಿರುದ್ಧ ನೀವು ನಿಲ್ಲಬೇಕು. ಅನೇಕ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ಮುಸಲ್ಮಾನರು ಹೇಳ್ತಾ ಇದ್ದೀರಿ, ಈ ಕೃತ್ಯ ನಿಜವಾಗಿಯೂ ಮುಸಲ್ಮಾನರಿಗೆ ಶೋಭೆ ತರುವಂತಹ ಕೃತ್ಯ ಅಲ್ಲ ಅಂತೇಳಿ. ಅಂಥವರನ್ನು ನಾವು ಬೆಂಬಲಿಸ್ತೀವಿ. ಅಂತಹ ಮುಸಲ್ಮಾನರ ಜೊತೆಗೆ ಹಿಂದೂ ಸಮಾಜ ನಿಂತಿದೆ. ನೀವು ಈ ಕೂಡಲೇ ಇಂತಹ ಮತಾಂಧ ಮುಸಲ್ಮಾನರ ವಿರುದ್ಧ ಹಿಂದೂ ಸಮಾಜ ಮಾತ್ರ ಅಲ್ಲ, ಇಡೀ ಮುಸಲ್ಮಾನ ಸಮಾಜವು ನಿಲ್ಲಬೇಕಾಗಿದೆ. ಈ ದೇಶದಲ್ಲಿ ಶಾಂತಿ ನೆಲೆಸಬೇಕು ಅಂತಾದರೆ ಮತಾಂಧತೆಯನ್ನು ಕಮ್ಮಿ ಮಾಡಲೇಬೇಕು. ನೀವು ನಿಮ್ಮ ರಂಜಾನ್ ತಿಂಗಳಿನಲ್ಲಿ ನೀವು ಮಾಡುವ ಅದೆಷ್ಟೋ ಕಾನೂನು ಬಾಹಿರ ಚಟುವಟಿಕೆಯನ್ನು ನಾವು ಸ್ವೀಕಾರ ಮಾಡ್ತೀವಿ ಅಂತಾದರೆ ಹಿಂದೂ ಸಮಾಜದಲ್ಲಿರ್ತಕ್ಕಂಥ
ಇರ್ತಕ್ಕಂಥ ಸಹಿಷ್ಣುತಾ ಸ್ವಭಾವ ಅದನ್ನು ಮನಗಂಡು ಬಾಗಲಕೋಟೆಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ನಮಗೆಲ್ಲರಿಗೂ ಗೊತ್ತಿದೆ. ಹಿಂದೂ ಸಮಾಜ ಶಾಸ್ತ್ರಕ್ಕೆ ಎಷ್ಟು ಗೌರವವನ್ನು ಕೊಡುತ್ತೋ ಶಸ್ತ್ರ ಸಮಾಜಕ್ಕೂ ಸಮೇತ ಅಷ್ಟೇ ಗೌರವವನ್ನು ಕೊಡುತ್ತೆ. ವಿವೇಕಾನಂದರನ್ನ ಪೂಜ್ಯನೀಯ ಭಾವನೆಯಲ್ಲಿ ಹೇಗೆ ನೋಡ್ತೀವೋ ಶಿವಾಜಿಯನ್ನು ಸಹ ಅಷ್ಟೇ ಪೂಜ್ಯನೀಯ ಭಾವನೆಯಲ್ಲಿ ನಾವು ನೋಡ್ತೀವಿ. ಶಿವಾಜಿ ಮಹಾರಾಜರ ಮೆರವಣಿಗೆಯನ್ನು ಹೋಗುವಾಗ, ಅವರ ಜಯಂತಿಯ ಮೆರವಣಿಗೆಯನ್ನು ಹೋಗುವಾಗ ಯಾವುದೇ ಮುಸಲ್ಮಾನ ಪ್ರಾರ್ಥನೆ ಇಲ್ಲದ ಸಮಯದಲ್ಲಿ ರಾತ್ರಿ 9:30ಯಿಂದ 10 ಗಂಟೆಯ ಕಾಲಾವಕಾಶದಲ್ಲಿ ಆ ಮಸೀದಿಯ ಮುಂದೆ ಕಲ್ಲನ್ನು ಮತ್ತು ಚಪ್ಪಲಿಯನ್ನು ತೂರ್ತಾರೆ ಅಂತಾದರೆ ಆ ಮಸೀದಿಯ ಆಡಳಿತ ಎಷ್ಟು ಗೋಮು ವಿಷ ಬೀಜವನ್ನು ಬಿತ್ತುತ್ತಾ ಇರ್ಬೋದು ಅನ್ನೋದನ್ನು ಯೋಚನೆ ಮಾಡಬೇಕು. ಬಾಗಲಕೋಟೆಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ನಮಗೆಲ್ಲರಿಗೂ ಗೊತ್ತಿದೆ. ಹಿಂದೂ ಸಮಾಜ ಶಾಸ್ತ್ರಕ್ಕೆ ಎಷ್ಟು ಗೌರವವನ್ನು ಕೊಡುತ್ತೋ ಶಸ್ತ್ರ ಸಮಾಜಕ್ಕೂ ಸಮೇತ ಅಷ್ಟೇ ಗೌರವವನ್ನು ಕೊಡುತ್ತೆ. ವಿವೇಕಾನಂದರನ್ನ ಪೂಜ್ಯನೀಯ ಭಾವನೆಯಲ್ಲಿ ಹೇಗೆ ನೋಡ್ತೀವೋ ಶಿವಾಜಿಯನ್ನು ಸಹ ಅಷ್ಟೇ ಪೂಜ್ಯನೀಯ ಭಾವನೆಯಲ್ಲಿ ನಾವು ನೋಡ್ತೀವಿ. ಶಿವಾಜಿ ಮಹಾರಾಜರ ಮೆರವಣಿಗೆಯನ್ನು ಹೋಗುವಾಗ, ಅವರ ಜಯಂತಿಯ ಮೆರವಣಿಗೆಯನ್ನು ಹೋಗುವಾಗ ಯಾವುದೇ ಮುಸಲ್ಮಾನ ಪ್ರಾರ್ಥನೆ ಇಲ್ಲದ ಸಮಯದಲ್ಲಿ ರಾತ್ರಿ 9:30ಯಿಂದ 10 ಗಂಟೆಯ ಕಾಲಾವಕಾಶದಲ್ಲಿ ಆ ಮಸೀದಿಯ ಮುಂದೆ ಕಲ್ಲನ್ನು ಮತ್ತು ಚಪ್ಪಲಿಯನ್ನು ತೂರ್ತಾರೆ ಅಂತಾದರೆ ಆ ಮಸೀದಿಯ ಆಡಳಿತ ಎಷ್ಟು ಗೋಮು ವಿಷ ಬೀಜವನ್ನು ಬಿತ್ತುತ್ತಾ ಇರ್ಬೋದು ಅನ್ನೋದನ್ನು ಯೋಚನೆ ಮಾಡಬೇಕು. ಗಣೇಶೋತ್ಸವ ಸಮಿತಿಯ ಮೆರವಣಿಗೆಯ ಸಮಯದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯಿಂದ ಅನಾಗರಿಕತೆ ಅಥವಾ ಅಚಾತುರ್ಯದಿಂದ ಯಾವುದಾದ್ರೂ ಒಂದು ಘಟನೆ ಆದರೆ ಪೊಲೀಸ್ ಇಲಾಖೆ ಇಡೀ ಗಣೇಶೋತ್ಸವ ಮಂಡಳಿಯ ಮೇಲೆ ಕೇಸನ್ನು ದೂರನ್ನು ದಾಖಲಿಸುತ್ತೆ. ಆದರೆ ಈ ಮಸೀದಿಯಲ್ಲಿ ಘಟನೆ ಆಗುತ್ತೆ, ಮಸೀದಿಯ ಆಡಳಿತ ಮಂಡಳಿಯ ಮೇಲೆ ದೂರನ್ನು ಯಾಕೆ ದಾಖಲಿಸೋದಿಲ್ಲ? ಆ ಮಸೀದಿಯ ಮೌಲ್ವಿಯ ಮೇಲೆ ಯಾಕೆ ದೂರನ್ನು ದಾಖಲಿಸೋದಿಲ್ಲ? ಈಗ ತಾನೇ ನೀವೆಲ್ಲ ಗಮನಿಸಿರಬಹುದು, ಮೈಸೂರಿನಲ್ಲಿ ಶಾಂತ ರೀತಿಯ ಪ್ರತಿಭಟನೆ ಮಾಡುವ ಹಿಂದೂಗಳ ಮೇಲೆ ದೂರನ್ನು ದಾಖಲಿಸ್ತಾರೆ, ಕಲ್ಲನ್ನು ತೂರಿರುವವರ ಮೇಲೆ ದೂರನ್ನು ದಾಖಲಿಸೋದಿಲ್ಲ. ದಾವಣಗೆರೆಯಲ್ಲಿ ನೀವು ನೋಡಿರಬಹುದು, ಪೊಲೀಸ್ ಇಲಾಖೆಯ ಮೇಲೆ ಹಲ್ಲೆಯನ್ನು ಮಾಡಿರ್ತಕ್ಕಂಥವರನ್ನು ರಕ್ಷಿಸುವ ಕೆಲಸವನ್ನು ಇಲ್ಲಿನ ಉಸ್ತುವಾರಿ ಸಚಿವ, ಇಲ್ಲಿನ ರಾಜ್ಯ ಸರ್ಕಾರ ಮಾಡುತ್ತೆ. ಹಾಗಿದ್ದ ಮೇಲೆ ಈ ಇಡೀ ರಾಜ್ಯ ಸರ್ಕಾರ ತುಷ್ಟೀಕರಣದ ಹೆಸರಿನಲ್ಲಿ ಡಾಕ್ಟರ್ BR ಅಂಬೇಡ್ಕರರಿಗೆ ದ್ರೋಹವನ್ನು ಮಾಡ್ತಾ ಇದೆ. ಅಂಬೇಡ್ಕರ್ ಕಾನೂನಿಗೆ, ಅಂಬೇಡ್ಕರ್ ಸಂವಿಧಾನಕ್ಕೆ ಯಾರ್ಯಾರು ಗೌರವ ಕೊಡೋದಿಲ್ಲೋ ಅವರನ್ನು ರಕ್ಷಿಸುವ ಕೆಲಸವನ್ನು ಮಾಡ್ತಾ ಇದೆ. ಈ ಭ್ರಷ್ಟ ಸರ್ಕಾರ ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಇಲ್ಲವಂತಾದರೆ ತುಷ್ಟೀಕರಣವನ್ನು ನಿಲ್ಲಿಸಿ ಈ ಘಟನೆಗೆ ಕಾರಣವಾದವರೆಲ್ಲರನ್ನ ಬಂಧಿಸುವುದರ ಮೂಲಕ ಆ ಮಸೀದಿಯ ಆಡಳಿತ ಮಂಡಳಿಯನ್ನ, ಜೊತೆಗೆ ದೂರಿನಲ್ಲಿ ಮೊದಲನೇ ಆರೋಪಿಯಾಗಿ ಮಸೀದಿಯ ಕಮಿಟಿಯ ಅಧ್ಯಕ್ಷನನ್ನು ಮತ್ತು ಮೌಲ್ವಿಯನ್ನ ದೋಷಿಗಳಾಗಿ ಮಾಡಿ ಇನ್ನುಳಿದವರೆಲ್ಲರನ್ನ ಬಂಧಿಸಿ ರಾಷ್ಟ್ರದ್ರೋಹದ ಕಾನೂನಿನ ಅಡಿಯಲ್ಲಿ ಬಂಧಿಸಬೇಕು ಅನ್ನೋದು ಹಿಂದೂ ಜಾಗರಣ ವೇದಿಕೆಯ ಆಗ್ರಹ. ಬಾಗಲಕೋಟೆಯಲ್ಲಿ ನಡೆದಂಥ ದುರ್ಘಟನೆ, ಹಿಂದೂ ಹೃದಯ ಸಾಮ್ರಾಟ್ ಶಿವಾಜಿ ಮಹಾರಾಜರ ಜಯಂತಿ ಪ್ರಯುಕ್ತ ನಡೀತಾ ಇರುವಂಥ ಶೋಭಾಯಾತ್ರೆ ಮೇಲೆ ಮಸೀದಿಯ ಒಳಗಡೆಯಿಂದ ಕಲ್ಲು ಮತ್ತು ಚಪ್ಪಲಿಯನ್ನು ತೋರುವಂಥ ದುಷ್ಕೃತ್ಯ ನಡೀತಾ ಇದೆ. ಇದನ್ನು ಹಿಂದೂ ಸಮಾಜ ಅತ್ಯಂತ ಉಗ್ರವಾಗಿ ಖಂಡಿಸುತ್ತೆ. ಬಂಧುಗಳೇ, ಇವತ್ತು ಹಿಂದೆ ನಡೆದಿರುವಂಥ ಎಲ್ಲ ಘಟನೆಗಳನ್ನು ನಾವು ನೋಡಿದಾಗ ಒಂದು ಅಂಶ ನಮಗೆ ಸ್ಪಷ್ಟ ಆಗುತ್ತೆ. ದಾವಣಗೆರೆಯಲ್ಲಿ ನಡೆದಂಥ ಗಣಪತಿಯ ಮೆರವಣಿಗೆ ಮೇಲೆ ಕಲ್ಲು ತೂರುತ್ತೆ, ಮೈಸೂರಿನಲ್ಲಿ ರಾಮನವಮಿಯ ಶೋಭಾಯಾತ್ರೆ ಮೇಲೆ ಕಲ್ಲು ತೂರುತ್ತೆ, ಬಾಗಲಕೋಟೆಯ ಶಿವಾಜಿ ಜಯಂತಿಯ ಶೋಭಾಯಾತ್ರೆ ಮೇಲೆ ಕಲ್ಲು ತೂರುತ್ತೆ. ಯಾವುದೇ ರಂಜಾನ್ ಮೆರವಣಿಗೆಯಲ್ಲಿ ಈದ್ ಮಿಲಾದ್ ಮೆರವಣಿಗೆ ಮೇಲೆ ಕಲ್ಲು ತೂರಲ್ಲ. ಇದು ಸ್ಪಷ್ಟ. ಮುಸ್ಲಿಂ ಉಗ್ರವಾದಿ ಮನಸ್ಥಿತಿಯ ಗೂಂಡಾಗಳು ಉದ್ದೇಶಪೂರ್ವಕವಾಗಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಈ ರೀತಿಯ ದುಷ್ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ಬೆಂಬಲವಾಗಿ ನಿಂತಂತಿರುವ ರಾಜ್ಯ ಸರ್ಕಾರ ಈ ಘಟನೆಯಲ್ಲಿ ಭಾಗವಹಿಸಿರುವಂಥವ್ರನ್ನ ಅತ್ಯಂತ ಜಾಣ್ಮೆಯಿಂದ
ಅವರನ್ನು ಬಚಾವ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ದಾವಣಗೆರೆ ನಡೆದಿರುವಂಥ ಘಟನೆ, ಯಾರು ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಾರೆ, ಅವರ ಮೇಲೆ ಮೈ ಮುಟ್ಟುವಂಥ ಕೆಲಸವನ್ನು ಮಾಡ್ತಾರೆ, ಅವರನ್ನು ಯಾವುದೋ ಒಂದು ಸಣ್ಣ ಕೇಸ್ ಹಾಕಿ ಅವ್ರನ್ನ ಬೇಲ್ ಮೇಲೆ ಬಿಡುವಂಥ ಕೆಲಸ ನಡೀತಾ ಇದೆ. ಅವತ್ತು ಇಡೀ ದಾವಣಗೆರೆ ಜಿಲ್ಲೆ ಆಗ್ರಹ ಮಾಡಿತ್ತು. ಯಾರು ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅವ್ರನ್ನ ಗುಂಡಾ ಕಾಯ್ದೆಯಲ್ಲಿ ಬಂಧಿಸಿ ಅವ್ರನ್ನ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು ಅಂತೇಳಿ ನಾವು ಆಗ್ರಹ ಮಾಡಿದ್ವಿ. ಯಾರು ಆ 3 ಜನ ಅಣ್ಣ ತಮ್ಮಂದಿರಿದ್ದಾರೆ, ದಾವಣಗೆರೆ ಇತ್ತೀಚೆಗೆ ಕಳೆದ 4-5 ವರ್ಷಗಳಿಂದ ಏನೇನು ಕೋಮು ಗಲಭೆಗಳು ಆಗ್ತಾ ಇದ್ದಾವೆ ಆ ಎಲ್ಲ ಗಲಭೆಗಳಲ್ಲಿ ಮೂಲ ಸೂತ್ರಧಾರರು ಅವರೇ. ಏನು ಅರಳಿಮರ ಸರ್ಕಲ್ನಲ್ಲಿ ಹಿಂದೂ ಮೆರವಣಿಗೆ ಮೇಲೆ ಕಲ್ಲು ತೂರಿದಂಥ ಸಂದರ್ಭ ಇರ್ಬೋದು, ಅದಾದಮೇಲೆ ನಡೆದಂಥ ಎಲ್ಲ ಘಟನೆಗಳಲ್ಲೂ ಅವರು ಖಂಡಿತವಾಗೂ ಅವರು ಭಾಗವಹಿಸಿದ್ದಾರೆ. ಅದು ಪೊಲೀಸರಿಗೆ ಎಲ್ಲರಿಗೂ ಮಾಹಿತಿ ಇದೆ. ಹಾಗಾಗಿ ದಾವಣಗೆರೆಯ ಶಾಂತಿ ನೆಮ್ಮದಿಗೋಸ್ಕರ ಆ ಮೊನ್ನೆ ನಡೆದಂಥ ಘಟನೆಯಲ್ಲಿದ್ದಾರೆ ಅವರೆಲ್ಲರನ್ನೂ ಏನು ಗಡೀಪಾರು ಮಾಡಬೇಕಂತೇಳಿ ಆಗ್ರಹ ಪಡಿಸ್ತೀವಿ.